ಚಿಕ್ಕಮಗಳೂರು ನಗರದ ದೋಣಿಕಣ ಶ್ರೀ ಕೊಲ್ಲಾಪುರದಮ್ಮನವರ ಸಿಡಿ ಉತ್ಸವ ಅಪಾರ ಜನಸ್ತೋಮದ ಮಧ್ಯೆ ವಿಧಿವಿಧಾನಗಳೊಂದಿಗೆ ವಿಜೃಂಭಣೆಯಿಂದ ಜರುಗಿತು. ಸಿಡಿಕಂಬ ಮತ್ತು ಸಿಡಿಮರವನ್ನ ಸಂಪ್ರದಾಯದಂತೆ ಗ್ರಾಮದ ಮುಖಂಡರು ಹಾಗೂ ಭಕ್ತರು ನೀರಿನಿಂದ ಶುದ್ಧಗೊಳಿಸಿ ಸಿಡಿ ಮರಕ್ಕೆ ಎಣ್ಣೆ ಸವರಿದರು. ನಂತರ ವಿವಿಧ ಜಾನಪದ ಕಲಾ ಮೇಳಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ಮೆರವಣಿಗೆಯಲ್ಲಿ ದೇಗುಲಕ್ಕೆ ಕರೆತರಲಾಯಿತು. ಬಳಿಕ ವಿವಿಧ ಪೂಜೆ ಸಲ್ಲಿಸಿ ಸಿಡಿ ಕಂಬಕ್ಕೆ ಮರ ಜೋಡಿಸಲಾಯಿತು. ಸಿಡಿ ಉತ್ಸವ ಆರಂಭಕ್ಕೂ ಮುನ್ನ ಸಂಪ್ರದಾಯದಂತೆ ಗ್ರಾಮದ ಗೌಡರ ಮನೆಯಿಂದ ಒಪ್ಪತ್ತಿನಿಂದ ತಯಾರಿಸಿದ ಬಾಣವನ್ನ ಸಿಡಿ ಕಂಬಕ್ಕೆ ಶಾಂತಿಗೊಳಿಸಲು ಮೆರವಣಿಗೆ ಮೂಲಕ ದೇವಸ್ಥಾನದ ಬಳಿಗೆ ಕರೆತರಲಾಯಿತು. ದೇವರ ಗುಡಿಯನ್ನ 3 ಸುತ್ತು ಪ್ರದಕ್ಷಿಣೆ ಹಾಕಿ ಸಿಡಿ ಕಂಬಕ್ಕೆ ಬಾಣ ಇಟ್ಟು ಪೂಜಿಸಿ ಶಾಂತಿಗೊಳಿಸಲಾಯಿತು. ನಂತರ ಸಿಡಿ ಉತ್ಸವ ಸಂಭ್ರಮ ಸಡಗರದಿಂದ ಜರುಗಿತು. ಇವತ್ತು ಶುಕ್ರವಾರ ಭಾಳ ಉತ್ತಮವಾದಂಥ ದಿನ. ಇವತ್ತು ಬಹುಶಃ ನಮ್ಮ ಭಾಗದಲ್ಲಿ ಚಿಕ್ಕಮಗಳೂರು ಸುತ್ತಮುತ್ತ ಭಾಗದಲ್ಲಿ ಕೊನೆಯ ಸಿಡಿ ಮಹೋತ್ಸವ. ಇದು 5 ಊರಿನ ಜಾತ್ರೆ. ಒಂದು ದೋಣಿಕಣ, ಕೋಟೆ, ಮೂರ್ಮನಹಳ್ಳಿ, ಹೊಸಮನೆ, ಶಂಕರಪುರ. ಈ 5 ಊರಿನ ಈ ಜಾತ್ರೆ 5 ತಾಯಿಗಳ ಇವತ್ತು ಬಂದು ಈ ಜಾತ್ರಾ ಮಹೋತ್ಸವವನ್ನು ಸುಮಾರು ಕಳೆದ 294 ವರ್ಷಗಳಿಂದ ನಡ್ಕೊಂಬರ್ತಾ ಇದೆ. ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥ ನಮ್ಮ ಹೆಮ್ಮೆಯ ಭಾರತದಲ್ಲಿ ಈ ರೀತಿಯ ಧರ್ಮದ ಮೇಲೆ ಆಚರಣೆ, ದೇವರು ನಂಬಿಕೆ ಮೇಲೆ ಬದುಕ್ತಾ ಇರ್ತಕ್ಕಂಥ ಪ್ರಪಂಚದಲ್ಲಿರ್ತಕ್ಕಂಥ ಏಕೈಕ ದೇಶ ನಮ್ಮ ಭಾರತ. ಅಂಥದ್ರಲ್ಲಿ ಇವತ್ತು ನಮ್ಮ ಚಿಕ್ಕಮಗಳೂರು ನಗರದಲ್ಲಿ ಇಷ್ಟೊಂದು ಅದ್ಧೂರಿಯಾಗಿ ತಾಯಿ ಕೊಲ್ಲಾಪುರದಮ್ಮ ಹಾಗೂ ಏನು ಮೂರ್ಮನಹಳ್ಳಿ ಮತ್ತು ಹೊಸಮನೆ, ಶಂಕರಪುರ, ಕೋಟೆ ನಮ್ಮ ಎಲ್ಲರ ಈ ಒಂದು ಜಾತ್ರಾ ಮಹೋತ್ಸವ ಯಶಸ್ವಿ ನಡೀತಾ ಇದೆ. ಈ ಕ್ಷೇತ್ರದ ಶಾಸಕನಾಗಿ ಬಹುಶಃ ಕಳೆದ 1 ತಿಂಗಳಿಂದ ಬಿಸಿಲಿನಿಂದ ಬೇಗ್ತಾ ಇದ್ದಂಥ ಸಂದರ್ಭದಲ್ಲಿ ತಾಯಿಯ ಇವತ್ತು ಜಾತ್ರಾ ಮಹೋತ್ಸವದಿಂದ ತಂಪೆರೆಯುವಂಥ ಮಳೆ ಬಂದಿದ್ದರಿಂದ ಇಲ್ಲಿ ಹೆಚ್ಚು ಬಹುತೇಕ ಇಲ್ಲಿರ್ತಕ್ಕಂಥವ್ರು ರೈತ ಕುಟುಂಬದಿಂದಲೇ ಬಂದಿದ್ದಾರೆ. ಹಾಗಾಗಿ ರೈತರಿಗೆ ಒಳ್ಳೆಯ ಮಳೆ, ಒಳ್ಳೆಯ ಬೆಳೆದ ಬೆಳೆಗೆ ಒಳ್ಳೆಯ ಬೆಲೆಯನ್ನು ಕೊಟ್ಟು ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ರೈತ ಕಾರ್ಮಿಕರು ಎಲ್ರಿಗೂ ಬಂದಿರತಕ್ಕಂಥ ಭಕ್ತರಿಗೆ ಒಳ್ಳೆಯ ಆರೋಗ್ಯ, ಆಯುರೈಶ್ವರ್ಯವನ್ನು ಕೊಡಲಿ ಅಂಥೇಳಿ ನಾನು ತಾಯಿ ಕೊಲ್ಲಾಪುರದಮ್ಮನವರ ಬಳಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಪ್ರತಿ ವರ್ಷ ಈ ಜಾತ್ರೆ ಇಷ್ಟೇ ವಿಜೃಂಭಣೆಯಿಂದ ನಡೆಯಲಿ. ಅದರ ಜೊತೆ ಈ ಒಂದು ವಿಜೃಂಭಣೆಯಿಂದ ಜಾತ್ರೆ ನಡೀಲಿಕ್ಕೆ ನಮ್ಮ ಚಿಕ್ಕಮಗಳೂರಿನ ಈ ಪೇಟೆ ಕೊಲ್ಲಾಪುರದಮ್ಮ, ದೋಣಿಕಣ ಕೊಲ್ಲಾಪುರದಮ್ಮ ಹಾಗೂ ಎಲ್ಲ 5 ಹಳ್ಳಿಯ ಪ್ರಮುಖರು ಪ್ರತಿ ವರ್ಷ ಸುಮಾರು 1 ತಿಂಗಳಿಂದ ಅವ್ರ ಮನೆ ಕೆಲಸ ಬಿಟ್ಟು ಈ ಜಾತ್ರಾ ಮಹೋತ್ಸವದಲ್ಲಿ ದುಡಿತಾ ಇದ್ದಾರೆ. ಅವರೆಲ್ಲರ ಶ್ರಮಕ್ಕೆ ತಕ್ಕ ಫಲ ಇವತ್ತು ನೀಡಿದೆ. ಹಾಗಾಗಿ ಈ ಜಾತ್ರಾ ಮಹೋತ್ಸವಕ್ಕೆ ದುಡಿತಾ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದ ಸಲ್ಲಿಸಿ ನನ್ನ ಮಾತು
294ನೇ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಒಂದು 5 ಗ್ರಾಮಗಳ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇವತ್ತು ಏನು ಚೈತ್ರ ಮಾಸ ಅಂತ ಕರೀತದೆ, ಈ ಒಂದು ಸಂದರ್ಭದಲ್ಲಿ ನಾವುಗಳು ಈ ಒಂದು ಜಾತ್ರೆಯನ್ನು ಹಮ್ಮಿಕೊಳ್ತೀವಿ. ಲಕ್ಷೋಪ ಸಂಖ್ಯೆಯಲ್ಲಿ ಈ ಒಂದು ಭಕ್ತಾದಿಗಳು ಆಗಮಿಸಿದ್ದಾರೆ. ನಮ್ಮ ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಕಾಲಕ್ಕೆ ಮಳೆ ಬೆಳೆ ಅಥವಾ ಬೆಳೆದಂಥ ದವಸಗಳಿಗೆ ಹಣ ಸಿಗಬೇಕು ಅನ್ನೋ ವಿಚಾರ, ರೈತರ ಮಕ್ಕಳು ಉದ್ಧಾರ ಆಗಬೇಕು ಅಂತೇಳಿ ಆ ಒಂದು ಕಾರಣಕ್ಕೋಸ್ಕರ ತಾಯಿನ ಬೇಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆ ಬರಲಿ ಮತ್ತು ಈ ಒಂದು ಭೂಮಿಗೆ ತನು ಸಿಗಲಿ ಅಂತ ಹೇಳೋದ್ರ ಮೂಲಕ ಎಲ್ಲ ಸಮಸ್ತ ಚಿಕ್ಕಮಗಳೂರು ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ತಾಯಿ ಆಶೀರ್ವಾದ ಆಗಿದೆ. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷ ಇನ್ನೂ ಅದ್ದೂರಿಯಾಗಿ ಈ ಒಂದು ಜಾತ್ರಾ ಯಶಸ್ವಿಯನ್ನು ಎಲ್ಲ ಕಾರ್ಯಕರ್ತರು ಎಲ್ಲ ನಾಯಕರುಗಳು ಸೇರಿಕೊಂಡು ಮಾಡಿದ್ವಿ. ಈ ಒಂದು 5 ಹಳ್ಳಿಯ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಇನ್ನು ನಾಳೆ ಮರಿಸಿಡಿ ಅಂತ ಆಗ್ತದೆ, ಆಮೇಲೆ ಚಾಮುಂಡೇವರ ಸೇವೆ ಇರ್ತದೆ, ಮತ್ತು ಮಂಗಳವಾರಕ್ಕೆ ರಾಜದಮ್ಮ ಮತ್ತು ಭೂತಪ್ಪನವರ ಸೇವೆ ಇರ್ತದೆ. ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಈ 5 ಗ್ರಾಮದ ಮುಖ್ಯಸ್ಥರುಗಳು ನಡೆಸಿಕೊಟ್ಟಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಎತ್ತಿನಗಾಡಿ ಜೋಡೆತ್ತಿನ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳು ಸಹಿತ ಅತ್ಯಂತ ಯಶಸ್ವಿಯಾಗಿದೆ. ನಾಳೆಯಿಂದ ಮತ್ತೆ 3 ದಿನ ಕಾರ್ಯಕ್ರಮ ಇರುತ್ತೆ. ಎಲ್ಲ ಕಾರ್ಯಕ್ರಮಗಳಿಗೂ ಸಹಕರಿಸಿದಂಥ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಎಲ್ಲ ಯುವಕರಿಗೂ ಮತ್ತು ಎಲ್ಲ ಮುಖಂಡರಿಗೂ ಸಹಿತ ಧನ್ಯವಾದ ಹೇಳ್ತಾ ಧನ್ಯವಾದಗಳು.